सांसों पे थोड़ा सा वतन का भी हक था। ना देख मुझे यूं मुड़ मुड़ के, तेरा मेरा साथ यही तक था। ये तेरी ज़मीं तेरे खून से ही तो सजती संवरती है रांझे। तेरे इश्क की मैं हकदार नहीं, तेरी हीर तो धरती है रांझे। तेरी मिट्टी में मिल जावा गुल बन के, मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। सहे महफूज रहे तेरी आन सदा, चाहे जान मेरी ये रहे न रहे। ऐ मेरी ज़मीं महबूब मेरी, मेरी नस नस में तेरा इश्क बहे। फीका न पड़े कभी रंग तेरा, जिस्मों से निकल के खून कहे। ನಾನು ಬಲ್ಲೆಮಿದೇವರ ಪ್ರಕಾಶ್, ಹುದಿಕೇರಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ. ನಾವು ಇವತ್ತಿನ ವಿಶೇಷತೆ ಏನೆಂದರೆ, ನಾವು ಇದೇ 3-6 ತಿಂಗಳ ಹಿಂದೆ ಹುದಿಕೇರಿಯಲ್ಲಿ ಒಂದು ಅಮರ್ ಜವಾನ್ ಸ್ಮಾರಕ ನಿರ್ಮಾಣ ಮಾಡುವ ಒಂದು ಚಿಂತನೆ ಕಂಡು, ಅದರಂತೆ ಎಲ್ಲ ಮಾಜಿ ಸೇರಿ ಮಾತಾಡಿ ಅವ್ರ ಜೊತೆ ಚರ್ಚಿಸಿ ಸೇರಿ ನಾವೆಲ್ಲ ಈ ಒಂದು ಯುದ್ಧ ಸ್ಮಾರಕವನ್ನು ಮಾಡುವ ಎಂಬ ಒಂದು ಮಾತಿನಿಂದ ಈ ಸಂಘವನ್ನು ಇದೇ ತಿಂಗಳ ಜೂನ್ 30ರಂದು ಸ್ಥಾಪಿಸಿ, ಅಲ್ಲಿಂದ ಈ ಕೆಲಸ ಶುರು ಮಾಡಿ ಇವತ್ತಿಗೆ ಈ ಅಮರ್ ಜವಾನ್ ಸ್ಮಾರಕವನ್ನು ಮಾಡಲು ನಾವು ಯಶಸ್ವಿಯಾಗಿದ್ದೇವೆ. ಇದರ ಎಲ್ಲ ಮಾಜಿ ಸೈನಿಕರು ನಮ್ಮ ಸಂಘದ ಇದಕ್ಕೆ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ನಾವು ಇದೇ ಸದುದ್ದೇಶದಿಂದ ಇದೊಂದು ಸ್ಮಾರಕವನ್ನು ಮಾಡಿದ್ದೀವಿ. ನಾವು ಸೇನೆಗೆ ಸೇರಿ ಯಾವ ಥರ ಶಿಸ್ತಿನಿಂದ ನಾವು ಇದ್ದು ಪಾಠ ಕಲಿತು ಶಿಸ್ತಿನ ಸಿಪಾಯಿಗಳಾಗಿ ಬಂದು, ಯಾವ ಕಾಲದಲ್ಲೂ ದೇಶ ಎಂದು ಬಂದಾಗ ಒಂದಾಗಿ ಸೇರಿ ದೇಶಕ್ಕೆ ಪ್ರಾಣತ್ಯಾಗ ಮಾಡಲು ಸಿದ್ಧನಿದ್ದೇವೆ ಎಂಬ ಒಂದು ಉದ್ದೇಶದಿಂದ ಇನ್ನು ಮುಂದೆ ಯುವ ಪೀಳಿಗೆಗೆ ಇದೊಂದು ಪಾಠ ಆಗಲಿ. ನಾವು ಹೇಗೆ ನಮ್ಮ ರಾಷ್ಟ್ರೀಯ ಹಬ್ಬ ಹರಿದಿನಗಳಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕೆ ವಂದಿಸುತ್ತಾ ಮತ್ತು ನಮ್ಮ ದೇಶಕ್ಕೆ ಪ್ರಾಣತೆತ್ತ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ಸಾರ್ವಜನಿಕರಿಗೆ ಮತ್ತು ಇವತ್ತಿನ ಯುವ ಪೀಳಿಗೆಗೆ ಇದೊಂದು ಮಾದರಿಯಾಗಲಿ ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್. ಅಮರ್ ಜವಾನ್ ಯುದ್ಧ ಸ್ಮಾರಕವನ್ನು ಅಧಿಕೃತವಾಗಿ ತಮ್ಮ ಅಮೃತಹಸ್ತದಿಂದ ಉದ್ಘಾಟಿಸಲು ಆಗಮಿಸಿರುವಂಥ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಸಂಸದರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮ ಇದನ್ನು ಉದ್ಘಾಟಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೇನೆ. ಇವರಿಗೆ ಸಂಘದ ಅಧ್ಯಕ್ಷರಾದ ಬಲ್ಲೆಮಿದೇವರ ಪ್ರಕಾಶ್
ಮತ್ತೆ ಎಲ್ಲ ಹಿರಿಯ ಸಂಘದ ಸೈನಿಕರು ಬಂದು ಸಹಕರಿಸಬೇಕು. ಉದ್ಘಾಟಿಸಿದ ಯದುವಿ ಕೃಷ್ಣ ತೋಳರ್ ಅವರಿಗೆ ಧನ್ಯವಾದಗಳು. Right turn. First to the left. Take mark. ये दुनिया में आसमान से जमीन तक जहाँ सूरज चांद सितारों की टोली जाने बसंत जहाँ जान में लुटाया करे बार बार फागुन बार बार होली जहाँ का शहीदों की खबरें पुकारे यहाँ का शहीदों की खबरें पुकारे उठो नौजवानों जय हिंद बोलो. आज सेना लड़ा वो समर में है छुप जाए कल वहाँ फिर मिलेंगे जिसने आन पर जान गवाया. इन शहीदों को जय हिंद बोलो. वही इन शहीदों को जय हिंद बोलो. लेके तोपों की पिचकारियों से फिर निकला है आगे आज खूनों की पहुंचार होगी एक खूनों की होली नहीं है. इन शहीदों को जय हिंद बोलो. थक गया वीर माँ का ममता ने उनको पुकारा. मेरा लाल तू गोद में सो जा कि तेरा पास गोली नहीं था. इन शहीदों को आज दुल्हन की मैया चली है. आज दुल्हन की मैया चली है. ये के खूनों की होली नहीं है. इन शहीदों को जय हिंद बोलो. इन शहीदों को जय हिंद बोलो. इन शहीदों को जय हिंद बोलो. बोलो भारत माता की, भारत माता की, भारत माता की. आज दुल्हन की मैया चली है. आज दुल्हन की मैया चली है. ये के खूनों की होली नहीं है. इन शहीदों को जय हिंद बोलो. इन शहीदों को जय हिंद बोलो. इन शहीदों को. ಇಂದು ನಮ್ಮ ಹುದಕೇರಿ ಗ್ರಾಮದಲ್ಲಿ ಮಾಜಿ ಸೈನಿಕರ ಸಂಘ ವತಿಯಿಂದ ಅಮರ್ ಜವಾನ್ ಒಂದು ಸ್ಮಾರಕವನ್ನು ಉದ್ಘಾಟನೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ನಮ್ಮ ಮಾಜಿ ಸೈನಿಕರು ಮತ್ತು ಮುಖ್ಯವಾಗಿ ಹುತಾತ್ಮರಾದಂಥ ಒಂದು ಸೈನಿಕರನ್ನು ಸ್ಮರಣೆ ಮಾಡೋ ದೃಷ್ಟಿಯಲ್ಲಿ ಈ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಒಂದು ಬೇಕಾಗಿರ್ತಕ್ಕಂಥ ಒಂದು ಸ್ಮಾರಕ ಇದು. ನಿತ್ಯ ನಾವು ನಮ್ಮ ಅನೇಕ ಸಮಾಜದ ಮಹಾನ್ ವ್ಯಕ್ತಿಗಳನ್ನು ಸ್ಮರಣೆ ಮಾಡ್ತೀವಿ. ಆದರೆ ನಮ್ಮ ಭಾರತದ ಒಂದು ಗಡಿ ಮತ್ತು ಇಡೀ ಭಾರತವನ್ನು ರಕ್ಷಣೆ ಮಾಡುವಂಥದ್ದು ಯೋಧರು, ಅವರು ಏನು ಜೀವವನ್ನು ಕೊಟ್ಟಿದ್ದಾರೆ ಅವ್ರನ್ನ ಸ್ಮರಣೆ ಮಾಡೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಆ ನಿಟ್ಟಿನಲ್ಲಿ ಈ ಸ್ಮಾರಕ ನಮ್ಮ ದಿನನಿತ್ಯ ಆ ಒಂದು ಸ್ಮರಣೆ ಮಾಡೋದು ಅದು ಜ್ಞಾಪಿಸುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ನಮ್ಮ ಕೊಡಗಿನಲ್ಲಿ ರಾಷ್ಟ್ರೀಯತೆ ಬಗ್ಗೆ, ಭಾರತೀಯತೆ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲಿ ಅಂಥದ್ದು ಏನು ಮಾದರಿ ಇದೆ, ರಾಷ್ಟ್ರೀಯತೆಯ ಒಂದು ಮಾದರಿ ಇದೆ, ಇಡೀ ಭಾರತೀಯರು ಕಲಿಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾನು ಈ ಒಂದು ಮಾಜಿ ಸೈನಿಕರ ಸಂಘಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ.
ಮೂಲಕ ಯೋಧರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿದ್ದಾರೆ. ನಿಮಗೆ ಅವರ ಮುಂಭಾಗದಲ್ಲಿರುವ ಈ ಸಂಘದ ಎಲ್ಲ ಸದಸ್ಯರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ಇವತ್ತು ಎಲ್ಲರೂ ಗೊತ್ತಿರೋ ಹಾಗೆ ಭಾರತೀಯ ಒಂದು ಪದಾತಿನ ಇಂಡಿಯನ್ ಇನ್ಫೆಂಟ್ರಿ ಒಂದು ಸಂದರ್ಭದಲ್ಲಿ ನೀವು ಕಾರ್ಯಕ್ರಮ ಇಟ್ಕೊಂಡಿರೋದು ಅತ್ಯಂತ ಒಂದು ಅರ್ಥಪೂರ್ಣ. ನಮ್ಮ ಭಾರತೀಯ ಒಂದು ಇನ್ಫೆಂಟ್ರಿ ಏನಿದೆ ಮತ್ತು ಎಲ್ಲ ಇಡೀ ಒಂದು ಸಶಸ್ತ್ರ ಸೇನಾಪಡೆ ನಾವು ಯಾವತ್ತೂ ಸಹ ಅಭಾರಿಯಾಗಿರಲಿ. ನಮ್ಮ ಗಡಿ ಭಾಗವನ್ನು ರಕ್ಷಣೆ ಮಾಡುವ ಮೂಲಕ ಸಮಸ್ತ ಭಾರತೀಯರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡುವಂಥದ್ದು ಏನೋ ಒಂದು ಅವಕಾಶ ಇದೆ. ಅದು ನಿಮ್ಮಿಂದಲೇ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಸದಾ ನಿಮಗೆ ನಾವು ಕೃತಜ್ಞತೆ ಇರ್ತೀವಿ ಮತ್ತು ಸದಾ ನಮಗೆ ಅಭಾರಿ ಆಗ್ತೀವಿ ಅಂತ ಈ ಒಂದು ವೇದಿಕೆ ಮೂಲಕ ಹೇಳ್ತಾ, ತಮ್ಮ ಮಾಜಿ ಸೈನಿಕರ ಸಂಘ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸ್ಮಾರಕ ಮೂಲಕ ಯಾರು ಹುತಾತ್ಮರಾಗಿರ್ತಕ್ಕಂಥ ಸೈನಿಕರು ಮತ್ತೆ ಏನು ಸೇವೆ ಸಲ್ಲಿಸುವ ದೃಷ್ಟಿಯಲ್ಲಿ ನಿರಂತರವಾಗಿ ತೊಡಗಿಸಿರುವಂಥದ್ದು ನಮ್ಮ ಯೋಧರು, ಅವರು ಕೂಡ ನಿತ್ಯ ಒಂದು ಸ್ಮರಣೆ ಮಾಡುವ ದೃಷ್ಟಿಯಲ್ಲಿ ಈ ಒಂದು ಸ್ಮಾರಕ ಆಗಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೆ. ಯಾಕಂದರೆ ಬೇರೆ ಬೇರೆ ಪುತ್ಲಿಗಳು ಇರ್ತಾರೆ, ಅನೇಕ ಒಂದು ಮಹಾನ್ ವ್ಯಕ್ತಿಗಳ ಒಂದು ಪುತ್ಲಿಗಳು ಇರುತ್ತೆ. ಆದರೆ ಗಡಿ ಭಾಗದಲ್ಲಿ ಅವರ ಹೆಸರು ಯಾವಾಗಲೂ ಕೂಡ ಸ್ಮರಣೆ ಮಾಡುವಂಥದ್ದು ಅವಕಾಶ ಇರಲ್ಲ. ನಿತ್ಯ ಈ ಒಂದು ಸ್ಮಾರಕ ಮೂಲಕ ಆದರೂ ಸಹ ನಮಗೆ ಆ ಗಡಿ ರಕ್ಷಣೆ ಮಾಡುವಂಥದ್ದು, ಯೋಧರನ್ನು ಸ್ಮರಣೆ ಮಾಡುವಂಥದ್ದು ಏನು ಅವಕಾಶ ಸಿಕ್ಕಿದೆ, ಅದು ನಿಜಕ್ಕೂ ನಾವೆಲ್ಲರೂ ಈ ಸಂದರ್ಭದಲ್ಲಿ ನಮ್ಮ ಸಂಘಕ್ಕೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಇಂಥ ಒಂದು ಒಳ್ಳೆಯ ಕೆಲಸಕ್ಕಾಗಿ ನಾವು ಕೂಡ ಕೈ ಜೋಡಿಸೋಕ್ಕೆ ಯಾವತ್ತೂ ಸಹ ಸಿದ್ಧ ಇದೆ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವಾಗ ಹೇಳಬೇಕು ಇಂಡಿಯನ್ ಇನ್ಫೆಂಟ್ರಿ ಡೇ ಅಂತ. ಇಲ್ಲಿ 19 ಮಡ್ರಾಸ್ ಹೋಗಿದ್ದಾರೆ, 18 ಮಡ್ರಾಸ್ ಅವರು ಇದ್ದಾರೆ. ಬಹಳ ಹೆಮ್ಮೆಯ ವಿಚಾರ. 18 ಮಡ್ರಾಸ್ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಮೈಸೂರು ಇನ್ಫೆಂಟ್ರಿ ಆಗಿತ್ತು. ಮೈಸೂರು ಫಸ್ಟ್, ಸೆಕೆಂಡ್, ಥರ್ಡ್ 3 ಜೋಡಿಸಿ ಅದನ್ನ 18 ಮಡ್ರಾಸ್ ಮಾಡಿದ್ರು. ಇವತ್ತವರೆಗೂ ಒಳ್ಳೆಯ ಸಂಬಂಧ ಇದೆ. ಇವತ್ತವರೆಗೂ ಕೂಡ ನಮ್ಮ ಗಂಟೆಯಿಂದ ಲಾಂಛನೆ ಬಳಸೋದು. ಅದಕ್ಕಾಗಿ 18 ಮಡ್ರಾಸ್ ಅವರು ಇದ್ದಾರೆ. ಮತ್ತು ಅನೇಕ ಒಂದು ರೆಜಿಮೆಂಟ್ಗಳ ಒಂದು ಸದಸ್ಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಸೇವೆ, ಅವರ ಒಂದು ದೇಶದ ರಕ್ಷಣೆಗಾಗಿ ಮಾಡ್ತಾ ಇರುವಂಥ ಸೇವೆ, ಅದನ್ನ ಸ್ಮರಣೆ ಮಾಡ್ತಾರೆ. ಪುದುಕೇರಿ ಒಂದು ನಿಜಕ್ಕೂ ಈ ರಾಷ್ಟ್ರೀಯತೆ ಇರ್ಬೋದು, ಭಾರತೀಯತೆ ಇರ್ಬೋದು, ಭಾರತೀಯ ಪಾರಂಪರೆ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಭದ್ರಕೋಟೆ ಅಂತ ಇರ್ಬೋದು. ಇಡೀ ಕೊಡಗುನೇ ರಾಷ್ಟ್ರೀಯತೆ ಭಾವನೆಯಲ್ಲಿ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಇಂಥ ಒಂದು ನಾಡು ಯಾವುದೇ ಒಂದು ಆಚೆಯಿಂದ ಬಂದಿರುವಂಥದ್ದು ರಾಜಮನೆತನ ಇರ್ಬೋದು, ನಮ್ಮ ವಂಶದಲ್ಲಿ ಇಲ್ಲಿಗೆ ಚಿಕ್ಕದೇವರಾಯ ಒಡೆಯರವರು, ಬಾಗಮಠ ಅವರು ಬಂದರು. ಆದರೆ ಇಲ್ಲಿ ಒಂದು ದೊಡ್ಡ ಸೋಲನ್ನು ಅನುಭವಿಸಿದ ನಂತರ ಬರೀ ಟ್ರಿಬ್ಯೂಟರಿ ಅಲಯನ್ಸ್ ಸಾಕು ಅಂತ ಹೇಳಿ ಅವರು ಕೂಡ ಸೋಲುತ್ತಿದ್ರು. ನಂತರ 5 ಕಾಲದಲ್ಲಿ ಎಷ್ಟು ಸತಿ ಬಂದಿದ್ರು ಸಹ ಅವರು ಯಾವುದೇ ರೀತಿ ಯಶಸ್ವಿಯಾಗಲಿ. ಯಾವುದೋ ಒಂದು ಯುದ್ಧದಲ್ಲಿ ಅವರು ಗೆದ್ದಿದ್ರು ಸಹ ಸಂಪೂರ್ಣವಾಗಿ ಇಲ್ಲಿ ಬಂದು ಈ ಕ್ಷೇತ್ರವನ್ನು ನಿಯಂತ್ರಣ ಮಾಡೋದ್ರಲ್ಲಿ ಯಾವತ್ತೂ ಸಹ ಅವರು ಯಶಸ್ವಿ ಆಗಲಿ. ಅಂಥ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಇದು. ಇವತ್ತು ಬರೀ ಕೊಡಗುಲ್ಲ, ಇಡೀ ಭಾರತಕ್ಕೆ ರಕ್ಷಣೆ ದೃಷ್ಟಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿರತಕ್ಕಂಥ ಈ ಒಂದು ಪ್ರದೇಶ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಮಾದರಿ. ರಾಷ್ಟ್ರೀಯತೆ, ಭಾರತೀಯತೆ, ಭಾರತೀಯ ಪಾರಂಪರೆ, ಮತ್ತು ಅದರ ಭಾರತೀಯ ಪಾರಂಪರೆಯಲ್ಲಿ ಒಂದು ಅನನ್ಯ ಪಾರಂಪರೆ ಯಾವ ರೀತಿಯನ್ನು ಇಟ್ಕೋಬೇಕಾಗಿ ನೀವಾಗಿ ಯಾವುದೇ ಒಂದು ಕಮ್ಯುನಿಟಿ ಅಲ್ಲ, ಈ ಸಮಸ್ತ ಕೊಡಗಿನ ನಿವಾಸಿಗಳು ಯಾವ ರೀತಿಯ ಭಾರತೀಯ ಒಂದು ಪಾರಂಪರೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಎಲ್ಲ ಶ್ಲಾಘನೆ. ನಾವೆಲ್ಲರೂ ಕಲಿಬೇಕಾಗಿದೆ. ಎಲ್ಲ ಕ್ಷೇತ್ರದಲ್ಲಿ ನೋಡಿದ್ರು ಕೂಡ ಕೊಡಗುವಲ್ಲಿ ಒಂದು ಮಾದರಿಯನ್ನು ನಾವು ನೋಡಬಹುದು. ಅತ್ಯಂತ ಒಂದು ಒಳ್ಳೆಯ ಕ್ಷೇತ್ರ. ಎಷ್ಟು ಸತಿ ಹೇಳಿದ್ದೀನಿ, ನಮಗೆ ಬೇರೆ ಬೇರೆ ಸಂಸತ್ ಸದಸ್ಯರು ಅವರು ತಮ್ಮ ಕ್ಷೇತ್ರದ ಎಲ್ಲಿ ಅಂತ ಹೇಳಿದ ತಕ್ಷಣ ಅವರು ಸ್ವಲ್ಪ ಪರಿಚಯ ಮಾಡಬೇಕು. ಅವರು ಇಲ್ಲಿದೆ, ಇದು ಯಾವುದೋ ಒಂದು ಕ್ಷೇತ್ರ ಯಾವ ಒಂದು ರಾಜ್ಯದಲ್ಲಿದೆ, ಯಾವ ಒಂದು ಭಾಗದಲ್ಲಿದೆ, ಅದು ಏನೇನು ಪ್ರಸಿದ್ಧ ಅಂತ ಹೇಳಬೇಕಾಗುತ್ತೆ. ಆದರೆ ಮೈಸೂರು ಮತ್ತು ಕೊಡಗು ಹೇಳಿದ ತಕ್ಷಣ ಯಾರಿಗೂ ಅದರ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲವೇ. ಯಾಕಂದರೆ ಕೊಡಗು ತಮ್ಮದೇ ಆದಂಥ ಒಂದು ಇತಿಹಾಸ ಇದೆ. ನಮ್ಮ ದೇಶಕ್ಕಾಗಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ. ನಮ್ಗೆ ಯಾರಿಗೂ ಯಾವುದೇ ರೀತಿ ಈ ಒಂದು ಕ್ಷೇತ್ರದ ಒಂದು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ.
ಸಡಕ್ ಮೂಲಕ ಒಂದು ರಸ್ತೆ ಈ ಭಾಗದಲ್ಲೇ ಒಂದು ಅಭಿವೃದ್ಧಿಯಾಗ್ತಾ ಇದೆ. ಜೊತೆಗೆ ನಮ್ಮ ಜಲಜೀವನ ಮಿಷನ್ ಕೂಡ ನಾವು ಈ ಗ್ರಾಮ ಪಂಚಾಯತಿಗೆ ನಿಜಕ್ಕೂ ಶುಭಾಶಯಗಳನ್ನು ಸಲ್ಲಿಸಬೇಕಾಗಿದೆ. ಯಶಸ್ವಿಯಾಗಿ ಆ ಕೆಲಸ ಪೂರ್ಣಗೊಂಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಅವರಿಗೆ ಅದನ್ನು ಕೀರ್ತಿ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅವರು ಕೂಡ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಅನೇಕ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಸೈಟ್ ಅವರ ವಿಷಯ ಕೂಡ ಈ ಭಾಗದಲ್ಲೂ ಕೂಡ ಬಂದಿದೆ. ಅದನ್ನು ಕೂಡ ಪೂರ್ಣಗೊಳಿಸುವ ದೃಷ್ಟಿಯಲ್ಲಿ ನಾವು ಆಗಲೇ ಮಾತಾಡಿದ್ದೇವೆ. ಜೊತೆಗೆ ಕೊಡವ ಸಮಾಜವು ಈ ಚುನಾವಣೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಮ್ಮ ಸುವಿನರು ಅವರು ಕೂಡ ನಾನು ಅಭಿನಂದನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸಂದರ್ಭದಲ್ಲಿ ಅವರು ಹೇಳಿದರೆ ಈ ಒಂದು ಕೊಡವ ಸಮಾಜಕ್ಕೆ ನಾವು ಒಂದು ಒಳ್ಳೆಯ ಮಣ್ಣು ಕೊಡಬೇಕಂತ ದಯವಿಟ್ಟು ಬಂದು ಅವರ ಕಾರ್ಯಾಲಯದಲ್ಲಿ ಚರ್ಚೆ ಮಾಡಿ ಶೀಘ್ರದಲ್ಲೇ ಅದು ಕೊಟ್ಟು ಈ ಒಂದು ಕೆಲಸ ಕೂಡ ಮುಗಿಸೋಣ ಅಂತ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಸಮುದಾಯ ಭವನ ನಿಜಕ್ಕೂ ಎಲ್ಲರಿಗೂ ಒಂದು ಲಾಭ ಆಗುವಂಥದ್ದು ಒಂದು ವ್ಯವಸ್ಥೆ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಕೆಲಸ ಆಗಬೇಕಾಗಿದೆ. ಜೊತೆಗೆ ಹಿಂದಿನ ಐಮಾಸ್ ಮೇಲೆ ಕೂಡ ಕೊಟ್ಟಿದ್ದೀವಿ. ಆ ಕೆಲಸ ಕೂಡ ಪೂರ್ಣಗೊಳಿಸುವುದರಲ್ಲಿ ನಾವು ಮುಂದೆ ತೊಡಗಿಸಿ ಅಂತ ಹೇಳ್ತಾ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಬಹಳ ಗಣ್ಯಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಇಲ್ಲಿ ಮಾಜಿ ಸೈನಿಕ ಒಂದು ಸಂಘದ ಎಲ್ಲ ಸದಸ್ಯರಿದ್ದಾರೆ. ಇಲ್ಲಿ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಹುದುಕೇರಿ ಈ ಭಾಗದ ಎಲ್ಲ ನಿವಾಸಿಗಳಿಗೆ ವಿಶೇಷವಾದಂತಹ ಶುಭಾಶಯಗಳು. ಈ ಒಂದು ಒಳ್ಳೆಯ ಕೆಲಸ ನಿರಂತರವಾಗಿ ನಡೀತಾ ಇದೆ. ಮತ್ತೆ ನಿಮ್ಮ ಏನು ಮಾಜಿ ಸೈನಿಕರ ಸಂಘ ಕೂಡ ಅವರ ಸ್ಮಾರಕಕ್ಕಾಗಿ ವೆಚ್ಚ ಇದೆ, ಅದನ್ನು ಕೂಡ ಒಂದು ಜಾಸ್ತಿ ಆಗಿದೆ ಅಂತ ಹೇಳಿದರೆ ಈ ವರ್ಷದ ನಮಗೆ ಗೊತ್ತಿದೆ ಒಂದು ಕಡ್ಕೋಳಾಯ ಸಂಪಾದಕರು ನಮಗೆ ಟೋಟಲ್ ಒಂದು 5 crore ಸಿಗ್ತದೆ. ಸೊ ಆ ಒಂದು ಮಿತಿಯಲ್ಲಿ ನಾವು ಈ ಕ್ಷೇತ್ರದ ಒಂದು ಎಂಟಿ ಲ್ಯಾಂಡ್ ಅಭಿವೃದ್ಧಿ ಮಾಡಬೇಕಾಗಿದೆ. ಸೊ ನೋಡೋಣ ಈ ವರ್ಷ ಇದ್ದರು ಈ ದರ ಇಲ್ಲದೆ ನಾವು ಮಾಡಬಹುದಂದ್ರೆ ಅದನ್ನು ಕೂಡ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋಣ. ಇಷ್ಟೆಲ್ಲನೂ ಕೂಡ ನಮ್ಮ ಎಂಟಿ ಒಂದು ಮಿತಿಯಲ್ಲಿ ಏನೇ ಮಾಡ್ಬೋದು ಅದನ್ನು ಕೂಡ ಮಾಡ್ತಾ ಇದ್ವಿ. ನಮ್ಮ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಯಾವಾಗ ಸಹ ಸಿದ್ಧ. ವಿಕಸಿತ ಭಾರತದಲ್ಲಿ ಒಂದು ವಿಕಸಿತ ಕ್ಷೇತ್ರ ಮಾಡೋದಕ್ಕೆ ನಾವು ಕೂಡ ಮುಂದುವರಿತಾ ಇದ್ದೀವಿ. ಅದೇ ನಮ್ಮ ಗುರಿ. ನೀವೆಲ್ಲರೂ ಅದನ್ನು ಕೈ ಜೋಡಿಸಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇವತ್ತು ಉದ್ಘಾಟನೆಯಲ್ಲಿ ಭಾಗವಹಿಸುವಂಥದ್ದು ಏನು ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಮತ್ತೆ ಮತ್ತೊಮ್ಮೆ ನಮ್ಮ ಮಾಜಿ ಸೈನಿಕರ ಸಂಘಕ್ಕೆ ವಿಶೇಷವಾದಂತಹ ಶುಭಾಶಯಗಳು, ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೈ ಭಾರತ ಮಾತೆ, ಜೈ ಕರ್ನಾಟಕ. ಅನ್ನನೇ ಇಂದು ನಂಗ ಉದ್ಘಾಟನೆ ಅನ್ನಂತ ನಂಗಡ ಅಮರ್ ಜವಾನ್ ಆ ಸ್ಟ್ಯಾಚ್ಯೂ ಅಲ್ಲಿದ್ದವರು ಮಾಡುವಂಥ ರೂಮ್ ಅಲ್ಲಿ ಕೂಡ ರೋಡ್ಗಳು ಅಂತ ಅಟ್ರಾಕ್ಷನ್ ಹೆಚ್ಚು ಚಾಯುಗಳು ತೆಗಿ ನಿಗೆಲ್ಲ ನಿಂತು ನೋಡ್ತು ಅದನ್ನ ಸವಿನಯನ ಈಗ ಮಾಡಿ ನೋಡಿರ. ಅಲ್ಲದೆ ಈ ವಿಚಾರಕ್ಕೆ ಆ ಕಟ್ಟಡ ಮಾಡೋಕ್ಕೂ ಆ ಸ್ಟ್ಯಾಚ್ಯೂನಲ್ಲಿ ಅಮರ್ ಜವಾನ್ ಸ್ಟ್ಯಾಚ್ಯೂನ ಎರೆಕ್ಟ್ ಮಾಡಿಕೊಳ್ಳೋದು ಈ ಹುದುಕೇರಿ ಎಕ್ಸರ್ಸೈಸ್ ಅಧ್ಯಕ್ಷರಾದಂಥ ಪ್ರಕಾಶ್ ಹೆಂಗ ಅಂಡ್ ಸೀನಿಯರ್ ಅಡ್ವೈಸರ್ ನಂಗಡ ದಿನೇಶ್ ಚಿಟ್ಟಪ್ಪ ಬಾಕಿ ಆಡಳಿತಕಾರ ಅದರ ಬಗ್ಗೆ ಮುತುವರ್ಜಿ ಇರ್ತಾರೆ. ಈ ಚರ್ಯ ಪೀರಿಯಡ್ ಇದನ್ನ ನಿಜಕ್ಕೆ ಕೆಲಸ ಮಾಡ್ತಾ ಕಾರ್ಯಕ್ರಮ ಕೊಂಡೊಂದು ನೇರೈತು ಪ್ರಶಸ್ತಿಯ ಐಕೆಲ್ಲರೂ ಶುಭಾಶಯಗಳಿದ್ದವಿ. ಅನ್ನನೇ ಈ ಕೆಲಸ ಕಾಮಗಾರಿಗೆ ಈ ಅಂಜಿಗೇರಿ ನಾಡು ನಗರ ಹುದುಕೇರಿ ಹೋಗಲು ಎಲ್ಲ ಸಹಾಯ ಮಾಡಿದಂತ ಮಾಜಿ ಸೈನಿಕರು ಪಬ್ಲಿಕ್ಸ್ಗೂ ನಾನು ಎಲ್ಲರಿಗೂ ಶುಭಾಶಯಗಳಿದ್ದವಿ. ಅದಕ್ಕೆ ಧನ್ಯವಾದಗಳು ನಾನು ಇಷ್ಟಪಡ್ತೀನಿ. ಈ ಕರ್ನಾಟಕ ಭಾರಿ ವಿಜಯ ಬಂದು ನಮಗೆ 9 ವರ್ಷ ಬೇಕೆಲ್ಲ ಏರಿಕೆ ಕಾರ್ಯ ಮಾಡ ಅವು ನಾವು ಕಾರ್ಯ ಮಾಡ್ತೀವಿ. ನಾನು ಬಂಧನ ಹೋಗಿದ್ದಿಲ್ಲ ಸಭೆಯಲ್ಲಿರುವಂಥ ಕನ್ಯೆಗಳೇ ಕೆಲಸ ಮಹಿಳೆ నాకు ಕಷ್ಟಪಟ್ಟು ಅಭ್ಯಾಸ ಇಲ್ಲ, ದಯವಿಟ್ಟು ಮಾಫ್ ಮಾಡೋಣ. నాకు నేరైతు మన కన్నడ పొలకాలంటే చెన్నై జిల్లా నాకు ಭಾರಿ అంటే నాకు అప్ప కయ్యోగిಲ್ಲ అంటే ಬಟ್ ಐ ಮೇಡ್ ಎ ಪಾಯಿಂಟ್ ನಾನು ಬರ್ತಿರೋ ಅವರೊಂದಿಗೆ ಅನ್ನೋದು ಸುಮಾರು ನಾಳೆ ಅಂಗಡ ಕಳ್ಳು ಕಲೆಕ್ಷನ್ ನನಗೆ ಸುಮಾರು ಸೈಟ್ನಲ್ಲಿ ಇದು ಕಂಪ್ಯೂಟರ್ ಎಲ್ಲ ನನಗೆ ಸಹ ಲೇಟಾಗಿ ದಯವಿಟ್ಟು ಮಾಫ್ ಮಾಡೋದು. ಇದು ನೇರಾಯಿತು ನೀವು ಸಂಘ ಸ್ಥಾಪನೆ ಮಾಡಿದ್ರೆ ಇದು ಸ್ಥಾಪನೆ ಮಾಡಿದ್ರೆ ನೇರಾಯಿತು ಹೆಮ್ಮೆಯ ವಿಷಯ, ಒಂದು ಗೌರವದ ವಿಷಯ, ಒಂದು ಸ್ಫೂರ್ತಿದಾಯಕ ವಿಷಯ. ಇನ್ನೇ ವಿಜಯ ಕೊಂಡು
ഓടുന്ന നമുക്ക് ആച്ചി നമ്മളെ മുമ്പ് ഒരു ചുറ്ററിക്കൽ കാണാം. ನಮ್ಮ ಕೊಡಗಿನಲ್ಲಿ ಅದರ ಪರಂಪರೆ ಅಂದರೆ ಕೊಡಗು ಅಂದರೆ ಆರ್ಮಿ ಅಂದರೆ ಕೊಡಗು. ಹೀಗಾಗಿ ಕೊಡಗಿನ ಮನೆ ಗ್ರಾಮಗಳಲ್ಲಿ ಸೈನಿಕ ಪರಂಪರೆ ಇರುತ್ತದೆ. ಆದರೆ ಕೊಡಗಿನಲ್ಲಿ ಅಮರ್ ಜವಾನ್ ಸ್ಮಾರಕ ಇಲ್ಲ. ಕೊಡಗಿನ ಪಾತ್ರ ಈ ದೇಶದ ಸುರಕ್ಷತೆ, ಸುಭಿಕ್ಷೆ ಮತ್ತು ದೇಶದ ಎಲ್ಲ ಅಭಿವೃದ್ಧಿ ಮತ್ತು ದೇಶ ಕಾಯೋದರಲ್ಲಿ ನಮ್ಮ ಕೊಡಗಿನ ಜನರದು ಎತ್ತಿದ ಕೈ. ಹಾಗೆ ನಾವು ಕೊಡಗಿನ ಅಭೂತಪೂರ್ವ ಒಬ್ಬ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು, ಜನರಲ್ KS ತಿಮ್ಮೇನವರು, ಹಾಗೆ ಅನೇಕ 20ರಿಂದ 30 ಲೆಫ್ಟಿನೆಂಟ್ ಜನರಲ್ಗಳು, ಸಾವಿರಾರು ಅಧಿಕಾರಿಗಳು, ಲಕ್ಷಾಂತರ ಜೂನಿಯರ್ ಕಮಿಷನ್ಡ್ ಆಫೀಸರ್ ಹಾಗೂ ಅದರ್ ರ್ಯಾಂಕ್ಸನ್ನು ಹೊಂದಿರುವಂಥ ಈ ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಂಥ ಎಲ್ಲೂ ಒಂದು ಸ್ಮಾರಕಗಳಿಲ್ಲ. ಕೊಡಗಿನಲ್ಲಿ ಊರಿಗೊಂದು ಸ್ಮಾರಕ ಇರಬೇಕು, ಆದರೆ ಅದು ಎಲ್ಲೂ ಕಾಣ್ತಾ ಇಲ್ಲ. ಯಾಕೆಂದರೆ ಒಂದು ನಮ್ಮಲ್ಲಿ ಅನಾಸಕ್ತಿ ಇರ್ಬೋದು, ಅಲ್ಲ ಇದಕ್ಕೆ ಪ್ರೇರೇಪಣೆ ಕೊಡುವಂಥ ಯಾವುದೇ ಒಂದು ವಿಷಯ ನಮ್ಮಲ್ಲಿ ಕಂಡು ಬಂದಿರಲಿಲ್ಲ. ಆದರೆ ಈ ಹೊದಿಕೇರಿ ಪಂಚಾಯತಿಗೆ ಸೇರಿದಂಥ ನಿವೃತ್ತ ಸೈನಿಕರು ಈ ಜನರಲ್ ತಿಮ್ಮಯ್ಯ ಮ್ಯೂಸಿಯಮನ್ನು ನೋಡಿದ ಮೇಲೆ ಇವರು ಪ್ರೇರೇಪಣೆಗೊಂಡು ಯಾಕೆ ನಮ್ಮ ಹೊದಿಕೇರಿ ಭಾಗ ಇಷ್ಟು ಸೈನಿಕರಿದ್ದ ಮೇಲೆ ನಾವು ಏಕೆ ಈ ಥರದ ಒಂದು ಅಮರ್ ಜವಾನ್ ಯುದ್ಧ ಸ್ಮಾರಕ ನಿರ್ಮಿಸಬಾರದು ಅಂತ ಒಂದು ಉದ್ದೇಶದಿಂದ ಚಿಂತಿಸಿ ಚರ್ಚಿಸಿ ಅದರ ರೂಪುರೇಷೆಗಳನ್ನು ಮಾಡಿ ಇದಕ್ಕೆ ಒಂದು ನಾಂದಿ ಹಾಡಬೇಕಂತ ಪ್ರಯತ್ನಪಟ್ಟು ಜೂನ್ 30ರಂದು ಇದಕ್ಕೆ ಒಂದು ಶಂಕುಸ್ಥಾಪನೆ ನೆರವೇರಿಸಿ ಇವತ್ತಿಗೆ ಸರಿಯಾಗಿ 6 ತಿಂಗಳಲ್ಲಿ ಇದನ್ನು ಅಭೂತಪೂರ್ವವಾಗಿ ಅವಿಸ್ಮರಣೀಯವಾಗಿ ಈ ಭಾಗಕ್ಕೆ ಒಂದು ಮಾದರಿಯಾಗಿ ಎಲ್ಲರೂ ಕಣ್ಣು ನೋಡಿದರೆ ಮನ ಮೆಚ್ಚುವಂಥ ಒಂದು ಸ್ಮಾರಕವನ್ನು ಇವತ್ತು ಕಟ್ಟಿ ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದೀವಿ. ಇದು ಕೇವಲ ಒಂದು ಸ್ಮಾರಕ ಅಲ್ಲ, ಇದರಲ್ಲಿ ಯಾರೆಲ್ಲ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಬಲಿದಾನ ಮಾಡಿ ಈ ದೇಶ ಕಾಪಾಡಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವರನ್ನು ಸ್ಮರಿಸಬೇಕು. ಈಗ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಕಾರ್ಗಿಲ್ ದಿವಸ ಇರ್ಬೋದು, ವಿಜಯ್ ದಿವಸ ಇರ್ಬೋದು, ಹೀಗೆ ಅನೇಕ ಆರ್ಮಿ ಡೇ ಬರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸದೇ ಇದ್ದರೆ ಅದು ನಾವು ಅವರಿಗೊಂದು ಅನ್ಯಾಯ ಮಾಡಿದಂಥ ಒಂದು ವ್ಯವಸ್ಥೆ ಆಗ್ತದೆ. ಇದನ್ನೆಲ್ಲ ಮನಗಂಡು ಯಾಕೆ ನಾವು ಇದು ವರ್ಷಕ್ಕೆ ಇಷ್ಟು ಸರಿ ನಾವು ಒಂದು ಕಾರ್ಯಕ್ರಮ ಮಾಡಿ, ಅಲ್ಲ ನಿವೃತ್ತ ಯೋಧರು ಎಲ್ಲಾದರೂ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ನಾವೆಷ್ಟು ಮಾಜಿ ಸೈನಿಕರಿಗೆ ಹೋಗಿ ಅವರಿಗೊಂದು ಸನ್ಮಾನ, ಒಂದು ಗೌರವ ಸೂಚಿಸಿ ಬರಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಸ್ಮಾರಕವನ್ನು ಸ್ಥಾಪಿಸಿದ್ದೇವೆ. ಅದೇ ಪ್ರಕಾರ ಯುವಕರಿಗೆ ಒಂದು ಪ್ರೇರಣೆ ನೀಡುವಂಥ ಒಂದು ಯುದ್ಧ ಸ್ಮಾರಕವನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದೀವಿ. ಕಾರಣ ಅದನ್ನು ನೋಡಿ ಪ್ರೇರಣೆಗೊಳ್ಳಬೇಕು ಯುವಕರು. ಈಗ ಯುವಕರು ಬೇರೆ ಚಟಗಳಲ್ಲಿ ಹಾಳಾಗ್ತಾ ಇದ್ದಾರೆ, ಅಲ್ಲದೆ ಮೊಬೈಲ್ ವ್ಯಸನದಲ್ಲಿ ಕೂತಿದ್ದಾರೆ.
ಇದೆಲ್ಲ ಬರಬೇಕಂದ್ರೆ ಇಂಥದ್ದು ನೋಡಿ ಅವರಿಗೊಂದು ಮನಸ್ಸಲ್ಲಿ ಒಂದು ಹುಮ್ಮಸ್ಸು ಬರಬೇಕು. ನಾವು ಇದೇ ಥರ ಒಂದು ಸೈನಿಕರು ಯಾಕೆ ಆಗಬಾರ್ದು. ಇದಕ್ಕೆ ಇವತ್ತು ನಾವಿಲ್ಲಿ ಸೇರಿದ ಸೈನಿಕರು ನೋಡಿ, ನಾವೆಲ್ಲ ಒಂದು ಮಫ್ತಿ ಡ್ರೆಸ್ಸಲ್ಲಿ ನಮ್ಮ ಮೆಡಲ್ಗಳಿರ್ಬೋದು, ನಮ್ಮ ಈ ಮಫ್ತಿ ಯೂನಿಫಾರ್ಮ್ ಇರ್ಬೋದು, ನೋಡಿದರೆ ಇನ್ನೊಬ್ಬರು ಮಕ್ಕಳಿಗೆ ಇದೊಂದು ಆಕರ್ಷಣೆ ಆಗಿರ್ತದೆ. ನಾವು ಹೋಗಬೇಕಂತ ಒಂದು ಪ್ರೇರೇಪಣೆ ಸಿಗ್ತದೆ ಅಂತ ಹೇಳಿ ನಾನು ಈ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಅಭೂತಪೂರ್ವವಾಗಿ ಉದ್ಘಾಟಿಸಲು ನಮ್ಮ ಈ ಭಾಗದ ಕೊಡಗು ಮೈಸೂರು ಸಂಸದರಾದ ಶ್ರೀಮಾನ್ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಆಗಮಿಸಿದರು. ಅವರ ಅಮೃತ ಹಸ್ತದಲ್ಲಿ ಇದನ್ನು ಅಧಿಕೃತವಾಗಿ ಚಾಲನೆ ನೀಡಿ ನಮಗೆಲ್ಲರಿಗೂ ಶುಭ ಕೋರಿದ್ದಾರೆ. ಹಾಗೆ ನಮ್ಮ ಈ ಭಾಗದ ಸ್ಥಳೀಯರು, ಈ ಗ್ರಾಮಕ್ಕೆ ಸೇರಿದವರಾದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರು ಬರಬೇಕಾಗಿತ್ತು. ಆದರೆ ಇವತ್ತು ಅವರಿಗೆ ಬೇರೆ ಎಲ್ಲೋ ಕಾರ್ಯಕ್ರಮ ಇರುವುದರಿಂದ ಅವರು ನಿನ್ನೆ ಬಂದು ಈ ಸ್ಥಳನ ವೀಕ್ಷಿಸಿ ನಮ್ಮೊಂದಿಗೆ ಭಾಗವಹಿಸಿ ನಮಗೆಲ್ಲ ಶುಭ ಕೋರಿ ಅವರು ಹೋಗಿದ್ದಾರೆ. ಅವರು ಕೂಡ, ಇವರಿಬ್ಬರಿಗೂ ಸಹ ಸಂಸದರ ಶಾಸಕರು ಕೂಡ ನಾವು ನಮ್ಮ ಈ ಸಂಘದ ಪರವಾಗಿ ಧನ್ಯವಾದವನ್ನು ಹೇಳಬಯಸ್ತೇವೆ.